ತಾರ್ಕಿಕ ಅಂಕಿ ಅಂಶಗಳು, ಜನಪರ ಕಾರ್ಯಕ್ರಮಗಳ ಜೋಲು, ರಾಜಕೀಯ ಸಂದೇಶಗಳ ಸಂಭ್ರಮ ಇವೆಲ್ಲ ಒಂದೇ ವೇದಿಕೆಯಲ್ಲಿ ಮೂಡಿಬಂದ ದೃಶ್ಯ ಶನಿವಾರದಂದು ನಗರದಲ್ಲಿ ಕಾಣಿಸಿತು. ಪಂಚ್ ಗ್ಯಾರಂಟಿ ವಿರೋಧಿಸುವವರಿಗೆ ಜನತೆ ಉತ್ತರಿಸುತ್ತಾರೆ. ನಮ್ಮ ವಚನಗಳು ಮಾತಿನಲ್ಲ ಕೃತಿಯಲ್ಲಿ ತೋರಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಮೂಲಕ 2 ವರ್ಷದಲ್ಲಿ 1.08 ಲಕ್ಷ ಕೋಟಿ ರೂಪಾಯಿ ಜನರ ಮನೆ ಬಾಗಿಲಿಗೆ ತಲುಪಿಸಿ ಶೋಷಿತರ ಶಕ್ತಿ ಹೆಚ್ಚಿಸುವ ಕ್ರಾಂತಿಕಾರಿ ಕಾರ್ಯ ನಡೆಸಲಾಗಿದೆ ಅಂತ ವಿವರಿಸಿದರು. ಸಮಾಜದಲ್ಲಿ ಸಮಾನತೆ, ಮಹಿಳಾ ಸಬಲೀಕರಣ ಮತ್ತು ಮುಖ್ಯವಾಹಿನಿಗೆ ಎಲ್ಲರನ್ನೂ ತರಲು ಸರ್ಕಾರಿ ಯೋಜನೆಗಳು ಉಪಯುಕ್ತವಾಗಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಿ ಹೇಳಿದರು. ಜಿಲ್ಲಾಡಳಿತದ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಇವುಗಳನ್ನ ಹಮ್ಮಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ನನಗೆ ಹೇಳಿದ್ರು, ನಾವು ಒಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಅಭಿವೃದ್ಧಿ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಜೊತೆಗೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳ ಉದ್ಘಾಟನೆಗೆ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಒಪ್ಕೊಂಡೆ. ಹಾಗಾಗಿ ಇವತ್ತು ಎಲ್ಲ ಅನೇಕ ಜನ ಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಿಕ್ಕೆ, ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ ಸುಮಾರು 298 ಕೋಟಿ ಅಲ್ಲ 298 ಕೋಟಿ, ಸುಮಾರು 300 ಕೋಟಿ ಎಷ್ಟು, ಇದಕ್ಕೆ ಸುಮಾರು 132 ಕೋಟಿಗೂ ಹೆಚ್ಚು ಉದ್ಘಾಟನೆ. ಹಾಸನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ರೂಪುಗೊಂಡಿದ್ದು, ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ನೆರವು ದೊರೆಯುತ್ತಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಎಲ್ಲರೂ ಕೂಡ ನಾವೆಲ್ಲ ಬಂದಿರೋದು ನಿಮ್ಮ ಕೈಯನ್ನು ಬಲಪಡಿಸಬೇಕು, ನಿಮ್ಮ ಪರವಾಗಿದ್ದೇವೆ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಮುಖಂಡಗಳ ಜೊತೆ ಇದ್ದೇವೆ ಅಂತ ಹೇಳಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ತಮಗೆ ಹೊಂದಿಸಿ, ಇವತ್ತು ನನ್ನ ಭೂಮಿ, ದರ್ಖಾಸ್ತು ಪೋಡಿ ಇವೆಲ್ಲ ಕೃಷ್ಣ ಬೈರೇಗೌಡರು ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ. 1 ಎಕರೆ ಪೋಡಿ ಮಾಡಬೇಕಾದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತು ಅನ್ನೋದನ್ನ ರೈತರು ಕೇಳಿ ಗೊತ್ತಾಗ್ತದೆ. ಅಂತ ನೋವನ್ನು ಇದ್ದದ್ದು ಇವತ್ತು ಬಗೆಹರಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ ಪರ್ವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ, ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಅವರು ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಸನದಲ್ಲಿ ತಮ್ಮ ಅವಧಿಯಲ್ಲಿ ವಸತಿ ಶಾಲೆಗಳು, ಭೂ ಹಸ್ತಾಂತರ ಮತ್ತು ನೀರಾವರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಬಗ್ಗೆ ವಿವರಿಸಿದರು. ಅವರು ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ನೆರವು ನೀಡುವ ಸರ್ಕಾರದ ದೃಢ ನಿಲುವಿನ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಪ್ರಸ್ತಾಪಿಸಿದರು. ಪ್ರತಿ ವರ್ಷ ಹಾಸನದಲ್ಲಿ ಇಷ್ಟು ಕಿಲೋಮೀಟರ್ ನಾಲೆಗಳು, ನೀರಾವರಿ ನಾಲೆಗಳ ಆಧುನೀಕರಣಕ್ಕೆ ಒಂದು ಸಂಕಲ್ಪ ಮಾಡಿ ಈ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಬೇಕು. ನಾಲೆಗಳ ಮತ್ತು ಉಪನಾಲೆಗಳ ಆಧುನೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ. ಹಾಗೆ ಹೇಮಾವತಿ ಜಲಾಶಯದ ಕೆಳಗಡೆ 100 ಎಕರೆ ಜಾಗ ಇದೆ. ಹಿಂದೆ ಉಪಮುಖ್ಯಮಂತ್ರಿಗಳು ಈ ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಬಂದು
ಹಾಸನ ಜಿಲ್ಲೆಗೆ ಹೊಸ ಸೇತುವೆ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಮತ್ತು ನೀರಾವರಿ ಯೋಜನೆಗಳ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಅವರು ಸರ್ಕಾರದ ಯೋಜನೆಗಳು ಜನರ ಅಗತ್ಯಗಳಿಗೆ ತಲುಪುತ್ತಿವೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಿ ಹೇಳಿದರು. ರೈತರಿಗೆ ಇಡೀ ರಾಜ್ಯದಲ್ಲಿ ಕೇವಲ ಹಾಸನ ಜಿಲ್ಲೆಗೆಲ್ಲ ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಆ ಇಲಾಖೆಯನ್ನು ಒಯ್ಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದರ ಲಾಭ ಇವತ್ತು ಇಡೀ ರಾಜ್ಯಕ್ಕೆ ಸಿಕ್ಕಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಅದೇ ರೀತಿ ಸಮಾಜ ಕಲ್ಯಾಣಕ್ಕೆ ಹಲವಾರು ಆಶ್ಚರ್ಯಗಳಿರ್ಬೋದು. ಅದೇ ರೀತಿ ವಸತಿ ಇಲಾಖೆಯಿಂದ ಮನೆ ಶಾಸಕ ಕೃಷ್ಣ ಬೈರೇಗೌಡ ಉಸ್ತುವಾರಿಯಾಗಿ ಬಂದ ನಂತರ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ನಡೆದಿದ್ದು ನೀರಾವರಿ ಯೋಜನೆಗಳು ಹಾಗೂ ವಸತಿ ಶಾಲೆಗಳ ಮೂಲಕ ಜನರಿಗೆ ಸಹಾಯವಾಗ್ತದೆ ಅಂತ ತಿಳಿಸಿದ್ದಾರೆ. ಅವರು ಮುಂದಿನಲ್ಲಿ ಹೆಚ್ಚುವರಿ ಸಮಸ್ಯೆಗಳಿಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಅವರು ಹೇಳಿದರು. ಸಂತೋಷ ವಿಚಾರ. ಯಾಕೆಂತೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ನೀರಾವರಿ ಮೂಲಗಳಿರ್ತಕ್ಕಂಥದ್ದು ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಮೂಲಗಳಿದ್ರು ಕೂಡ ನಾಲೆಗಳನ್ನ ದುರಸ್ತೀಕರಣ ಆಗಲೇ ಇವತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಹೋಗ್ತಾ ಇಲ್ಲ. ಇದನ್ನ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದಿದ್ದೆ. ಕಡಿಮೆ ಅವಧಿಯಲ್ಲೇ ಇಷ್ಟೊಂದು ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಕೂಡ ಅರ್ಥವನ್ನು ಮಾಡ್ಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿರೋದಕ್ಕೆ ನಿಜವಾಗ್ಲೂ ಸರ್ ಧನ್ಯವಾದ. ಈ ಸಂದರ್ಭ ನಾನು ಹೇಳಿ ಶತಮಾನಗಳಿಂದ ನೆನೆಗುದಿಗೆ ಬಿದ್ದ ಭೂ ದಾಖಲೆಗಳನ್ನು ರೈತರಿಗೆ ಹಸ್ತಾಂತರಿಸಿರುವುದು ಪ್ರಮುಖ ಸಾಧನೆ ಅಂತ ತಿಳಿಸಿದ್ದಾರೆ. ಅವರು ಕೇಂದ್ರ ಪುರಸ್ಕೃತ ಯೋಜನೆಗೆ ಸಂಬಂಧಿಸಿದಂತೆ ವೆಚ್ಚ ಮಾಡಿದ ಹಣವನ್ನು ಜನರ ಕಲ್ಯಾಣಕ್ಕೆ ಬಳಸಲಾಗಿರುವುದನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ವಿವರಿಸಿದರು. ಸರ್ಕಾರದ ಆಶಯ ನುಡಿಗಳು ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ಕಾಲವನ್ನ ಕಳೆದಿದೆ. 2.5 ವರ್ಷಗಳನ್ನು ಕಳೆದಿರ್ತಕ್ಕಂಥ ಕಾಲದಲ್ಲೇ ಇವತ್ತು ಕರ್ನಾಟಕ ಸರ್ಕಾರ ಪ್ರಥಮ ಬಾರಿಗೆ ಈ ರೆವಿನ್ಯೂ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಂದೋಲನದ ಜೊತೆಗೆ ಇವತ್ತು ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ, ದಲಿತರಿದ್ದಾರೆ, ಎಲ್ಲ ವರ್ಗದ ಜನ ಇದ್ದಾರೆ, ಅವರಿಗೆ ಅನ್ನವನ್ನು ಕೊಡ್ತಕ್ಕಂಥ, ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ, ಆರ್ಥಿಕವಾಗಿ ಅವರನ್ನು ಮೇಲಕ್ಕೆತ್ತಕ್ಕಂಥ ಕೆಲಸವನ್ನ ನಮ್ಮ ಧನವತ್ತ ಸಿದ್ದರಾಮಣ್ಣ, DK ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ತಿರಬೇಕಾಗುತ್ತೆ. ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯಕ್ರಮದಲ್ಲಿ ಸಚಿವ HC ಮಹದೇವಪ್ಪ, ಜಮೀರ್ ಅಹಮದ್, ಈಶ್ವರ್ ಖಂಡ್ರೆ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ HK ಸುರೇಶ್, ಮಾಜಿ MLC ಎ ಗೋಪಾಲ್ ಸ್ವಾಮಿ, ಮಾಜಿ ಸಚಿವ ಬಿ ಶಿವರಾಮ್, ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಮುರಳಿ ಮೋಹನ್, ಬನವಾಸೆ ರಂಗಸ್ವಾಮಿ, JCB ಚಂದ್ರಶೇಖರ್, ಮಂಜುನಾಥ್, ನಿತೀಶ್ ಪಾಟೀಲ್, ಜಿಲ್ಲಾಧಿಕಾರಿ KS ಲತಕುಮಾರಿ, ಸತ್ಯಭಾಮ, SP ಮೊಹಮ್ಮದ್ ಸುಜೀತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು.